ಕಿಟ್ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮೆಲ್ಲರ ಮಿಸ್ಟರ್ ಸಾಗರತ್ತ ಸಮೃದ್ಧಿ ಮೀನಸ್ತರ ಮಲ್ಲಳ್ಳಿ ಜಗದೀಶ್ ಅವರೇ, ಸಂಸದ ವಿಜಯಕುಮಾರ್ ಅವರೇ, ರವಿ ಅಣ್ಣಯ್ಯನವರು, ನಮ್ಮ ಇಲಾಖೆಯ ಎಲ್ಲ ಬಂಧುಗಳೇ ಮತ್ತು ಪತ್ರಕರ್ತ ಸ್ನೇಹಿತರೆ, ಏನೇನು ಸವಲತ್ತು ಸರ್ಕಾರ ಇದನ್ನು ಕೊಡ್ತಾ ಇದೆ, ಇದಕ್ಕಿಂತ ಮುಖ್ಯವಾಗಿ ನಿಮ್ಗೇನು ಕಿಟ್ ಕೊಡ್ತಾ ಇದ್ದಾರೆ, ಇದಕ್ಕಿಂತ ಮುಖ್ಯವಾಗಿ ಈ ಒಂದು ನೋಂದಣಿ ಮಾಡಿಕೊಂಡ್ರೆ, ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ಹಲವಾರು ಸವಲತ್ತುಗಳು ನಿಮ್ಗೆ ಸಿಗುತ್ತೆ. ಇದನ್ನು ದುರುಪಯೋಗ ಆಗ್ದಂಗೆ ಬೇರೆ ಕೆಲಸ ಮಾಡೋರು ಯಾರೋ, ಸವಲತ್ತು ಪಡ್ಕೊಳ್ಳೋರು ಯಾರೋ ಆಗ್ಬಾರ್ದು. ಯಾಕಂದರೆ ನಿಜವಾಗಿ ದುಡಿತಕ್ಕಂಥವ್ರು ಎಷ್ಟೋ ಜನಕ್ಕೆ ಗೊತ್ತಿದೆ ನೋಂದಣಿ ಮಾಡ್ಕೊಂಡು ಇದ್ದೋಗಿದ್ದಾರೆ. ಅಂಥವ್ರನ್ನೆಲ್ಲ ಗುರುತಿಸಿ ನೀವು ಇಲ್ಲಿ ಯಾರು ಬಂದಿದ್ದೀರಿ, ನಿಮ್ಮ ಜೊತೆಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಾದರೂ ನೋಂದಣಿ ಮಾಡ್ಕೊಳ್ತಿದ್ರೆ ಅವ್ರಿಗೂ ಸಹ ಈ ಒಂದು ಸವಲತ್ತು ಇದೆ, ನಮ್ಮ ಇಲಾಖೆಯಲ್ಲಿ ಈ ಥರ ಸವಲತ್ತು ಇದೆ ಅಂತೇಳಿ ತಿಳಿಸ್ಬಿಟ್ಟು ಅವರೆಲ್ಲರೂ ಈ ಸವಲತ್ತು ಕೊಡೋ ರೀತಿ ತಾವೆಲ್ಲ ಅವ್ರಿಗೂ ಸಹ ಮಾಹಿತಿನ ಹಂಚ್ಕೋಬೇಕು. ನೀವು ಯಾರು ಇಲ್ಲಿ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಇದ್ರ ಜೊತೆಗೆ ತಾವೇನು ತಾಯಂದ್ರೆ ಇದ್ದೀರಿ, ಮಹಿಳಾ ಒಂದು ಇದರಿಂದ ಈಗ ನೀವೆಲ್ಲರೂ DCC ಬ್ಯಾಂಕಿಂದ ಹಲವಾರು ಜನ ಸಾಲ ತಗೊಂಡಿದ್ದೀರಿ. ಕೆಲವರು ಕಟ್ಟಿ ಮತ್ತೆ ಲೋನ್ ಬಂದೇ ಆಗಿದೆ, ಇನ್ನು ಕೆಲವರು ಕಟ್ಟದೇನೆ ಇದ್ದೋಗಿದ್ದೀರಿ. ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂತಂದರೆ, ಏನು ಚುನಾವಣೆ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅಪಪ್ರಚಾರ ಆಯಿತು. ಆ ಒಂದು ಕಾರಣದಿಂದ ತಾವೆಲ್ಲ ಇದ್ದೋಗಿದ್ದೀರಿ. ಈಗ ಯಾರ್ಯಾರು ಇದ್ದಿದ್ದೀರಿ ದಯವಿಟ್ಟು ಆ ಸಾಲವನ್ನೆಲ್ಲ ಮರುಪಾವತಿ ಮಾಡಿಸಿ. ನಿಮಗೆ ಗೊತ್ತಿದೆ ಇವತ್ತು ಬೇರೆ ಬೇರೆ ಕಡೆ ಸಾಲ ತೊಗೊಂಡ್ರೆ ಎಷ್ಟು % ನೀವು ಬಡ್ಡಿ ಕಟ್ತಾ ಇದ್ದೀರಿ ಅಂತಕ್ಕಂಥ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ಶೂನ್ಯ ಬಡ್ಡಿನಲ್ಲಿ DCC ಬ್ಯಾಂಕಿಂದ ಸಾಲ ಸಿಗ್ತಾ ಇದೆ ನಿಮಗೆ. ಅದರಿಂದ ಅಂಥ ಒಂದು ಸಂಸ್ಥೆನ ಉಳಿಸ್ಬೇಕು. ಇವತ್ತು ರೈತರು ಮತ್ತು ಬಡವರ್ಗದವರು ಕಾರ್ಮಿಕರದ್ದು ಕೈ ಹಿಡಿತಾ ಇರ್ತಕ್ಕಂಥ ಬ್ಯಾಂಕ್ ಯಾವುದಂತಂದರೆ DCC ಬ್ಯಾಂಕು. ಅದು ಉಳಿಬೇಕಂತಂದರೆ ನಿಮ್ಮ ಕೈಯಲ್ಲಿದೆ. ಇವತ್ತು ಯಾರ್ಯಾರು ನೀವೇನು ಸಾಲ ಇದೆ ಹತ್ತಿರದಲ್ಲಿ ಅಲ್ಲಿ ಸಹ ಒಂದು ಅಧ್ಯಕ್ಷ ಚುನಾವಣೆ ಆಗಿ ಆಡಳಿತ ಮಂಡಳಿ ಅಲ್ಲಿ ಕೂತ್ಕೊಳ್ಳುತ್ತೆ. ನೀವು ಯಾರ್ಯಾರು ಸಾಲ ಕಟ್ತೀರೋ ಎಲ್ರಿಗೂ ಸಾಲ ಸಿಗುವಂಥ ವ್ಯವಸ್ಥೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಆ ಒಂದು ನಿಮ್ಮ ಒಂದು ಸಂಸ್ಥೆನ ಇವತ್ತು ಎಲ್ಲರೂ ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾ ಇದೆ. ಇವತ್ತೇನು DCC ಬ್ಯಾಂಕ್ಸ್ ತೆಗೆದಾಯಿತು, ಎಲ್ಲರೂ ಮೈಕ್ರೋ ಫೈನಾನ್ಸ್ ಬಗ್ಗೆ ಬಡ್ಡಿ ಮೀಟರ್ ಬಡ್ಡಿನ ಸಿಕ್ಕಾಕೊಳ್ತಾ ಇದೆ. ದಯವಿಟ್ಟು ಆ ಒಂದು ಇದನ್ನು ತಾವೆಲ್ಲರೂ ಇಲ್ಲೇನು ಬಂದಿದ್ದೀರಿ ಅಕ್ಕ ತಂಗಿರು ತಾವೆಲ್ಲರೂ ಅದನ್ನು ತಗೋಬೇಕು, ಎಲ್ಲ ಗಮನಕ್ಕೆ ಅಂತ ಹೇಳ್ಬಿಟ್ಟು ತಮ್ಮನ್ನು ಮನವಿ ಮಾಡ್ತಾ, ಏನು ಈ ಕಿಟ್ ಕೊಡ್ತಾ ಇದ್ದಾರೆ ಇದನ್ನು ಸೊಪ್ಪಿಗೆ ಪಡಿಸ್ಕೊಂಡು ನಿಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ಅದ್ರ ಜೊತೆಗೆ ಏನು ಇವತ್ತು ನಮ್ಮ ಶಾಸಕರು ಹೆಚ್ಚಿನ ಹೋರಾಟ ಮಾಡಿ ನಮ್ಮ ತಾಲೂಕು ಅಭಿವೃದ್ಧಿಗೆ ಏನು ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗೇನು ತರ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನ ಒಂದು ರೀತಿಯಲ್ಲಿ ತಾಲೂಕು ಅಭಿವೃದ್ಧಿಗೆ ಮಾಡಲಿ. ಅವ್ರ ಜೊತೆ ನಾವೆಲ್ಲ ಇರೋಣ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.